ಮಹಾನ್ ದೇಶ ಪ್ರೇಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎನ್ ಮಹೇಶ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿವಸ ಆಚರಣೆ. ಎಸ್ಎಚ್ಎಂ ರಾಜನಗರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾನ್ ದೇಶಪ್ರೇಮಿಯಾಗಿದ್ದರು. ಅವರ ಕೊನೆಯ ಭಾಷಣವನ್ನು ಭಾರತೀಯರೆಲ್ಲರೂ ಓದಬೇಕು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿದ್ದಾರೆ. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿವಸ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಅಂಬೇಡ್ಕರ್ ಅವರ ಕೊನೆಯ ಭಾಷಣ ಓದಿದಾಗ ಮಾತ್ರ ಅವರು ಅರ್ಥವಾಗುತ್ತಾರೆ. ದೇಶಕ್ಕಾಗಿ, ದೇಶದ ಐಕ್ಯತೆಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಎಂದರು. ಅಂಬೇಡ್ಕರ್ ಅವರು ಬಾಲ್ಯದಲ್ಲಿಯೇ ತುಂಬಾ ಕಷ್ಟಪಟ್ಟು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಬಹಳ ವಿದ್ವತ್ತನ್ನ ಗಳಿಸಿ ವಿಶ್ವಜ್ಞಾನಿಯಾದರು. ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರುಂದು ಶೆಟ್ಟಿ ಮಾತನಾಡಿ, ಎಲ್ಲ ಕಾಲಕ್ಕೂ ಅಂಬೇಡ್ಕರ್ ವಿಚಾರಧಾರೆಗಳು ಪ್ರಸ್ತುತವಾಗಿರುತ್ತವೆ. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಅವರು ಬರೆದಿರುವ ಸಂವಿಧಾನವನ್ನ ಓದಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ನಿವೃತ್ತ ಪಿಯುಡಿಡಿ ಮಂಜುನಾಥ್ ಪ್ರಸನ್ನ ಮಾತನಾಡಿ, ಅಂಬೇಡ್ಕರ್ ಅವರು ಅಪಾರ ಅಧ್ಯಯನ ಮಾಡಿ ಅಪಾರ ಜ್ಞಾನ ಹೊಂದಿದ್ದಾರೆ. ತಮ್ಮ ಬದುಕನ್ನ ದೇಶಕ್ಕಾಗಿ, ಶೋಷಿತರಿಗಾಗಿ ಮುಡುಪಾಗಿಟ್ಟಿದ್ದಾರೆ ಎಂದರು. ಚೂಡಾ ಮಾಜಿ ಅಧ್ಯಕ್ಷ ಶಾಂತಮೂರ್ತಿ ಕುಲಗಾಣ ಮಾತನಾಡಿ, ಬಿಜೆಪಿಯಿಂದ ಅಂಬೇಡ್ಕರ್ ಅವರಿಗೆ ಗೌರವ ಸಿಗ್ತಾ ಇದೆ ಹೊರತು ಕಾಂಗ್ರೆಸ್ನಿಂದಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಷಭೇಂದ್ರಪ್ಪ, ಮೂಡ್ನಾಕೂಡು ಪ್ರಕಾಶ್, ಹೊನ್ನೂರು ಮಹದೇವಸ್ವಾಮಿ, ಚೂಡಾ ಮಾಜಿ ಅಧ್ಯಕ್ಷ ಕುಲಗಾಣ ಶಾಂತಮೂರ್ತಿ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಹಳ್ಳಿ ಕುಮಾರ್, ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೂಡಹಳ್ಳಿ ಮೂರ್ತಿ, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಸುಂದರಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಲರಾಜು, ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸೂರ್ಯ, ನಗರಸಭಾ ಮಾಜಿ ಸದಸ್ಯರಾದ ಶಿವಣ್ಣ, ಕುಮುದಾಶ್ ಕೇಶವಮೂರ್ತಿ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಪಿ ರಂಗಸ್ವಾಮಿ, ಮಂಜುನಾಥ್, ವೇಣುಗೋಪಾಲ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮನ ಜುಟನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಬಾಬಾ ಸಾಹೇಬರ ಒಂದು ಬದುಕು, ಒಂದು ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದ ಕಣ್ಣು ತೆರೆಸುವಂತಹ ಜ್ಞಾನವನ್ನು ಪಡಿತಾರೆ ಅಂತಂದರೆ ಅದಕ್ಕೆ ಸಾಕ್ಷಿ ಮುಂದೆ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಅವರ ಪುಣ್ಯಸ್ಮರಣೆಯನ್ನು ಮಾಡುವಂಥದ್ದು, ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ನಾವು ಕಾಣ್ತೇವೆ. ಇತ್ತೀಚೆಗೆ ಮೊನ್ನೆ 26ನೇ ತಾರೀಕಿನಲ್ಲಿ ಯುನೆಸ್ಕೋದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ಇಟ್ಟು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಅಂದರೆ ವ್ಲಾಡಿಮಿರ್ ಪುಟಿನ್ರವರು ತಮ್ಮ ಕಚೇರಿಯಲ್ಲಿ ಜ್ಞಾನದ ಸಂಕೇತ ಅಂತ ಹೇಳಿ ಅವರ ಒಂದು ಫೋಟೋವನ್ನು ಹಾಕಿದ್ದಾರೆ. ಅಂದರೆ ಯಾಕೆ ಇದನ್ನೆಲ್ಲ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಅಂತಂದರೆ, ಅವರ ವಿಸ್ತೃತವಾದಂಥ ಒಂದು ಅಧ್ಯಯನಶೀಲವಾದಂಥ ಒಂದು ಬದುಕಿದೆಯಲ್ಲ, ಅವರು ಆ ಬದುಕು ಅವರನ್ನು ಅಷ್ಟೊಂದು ಎತ್ತರಕ್ಕೆ ಕರ್ಕೊಂಡಿದೆ ಅನ್ನೋದು ಬಹಳ ಮುಖ್ಯವಾದ. ಇಡೀ ಬದುಕು, ಆರಂಭದ ಬದುಕು ಅವರಿಗೆ ಶಾಲಾ ಕಾಲೇಜುಗಳಿಂದ ಮತ್ತು ಸಮಾಜದಲ್ಲಿ ಬದುಕುವ ಸಂದರ್ಭದಲ್ಲಿ ಏನೆಲ್ಲ ನೋವುಗಳನ್ನು ಅನುಭವಿಸಿದ್ರು. ಈ ದೇಶದಲ್ಲಿರುವಂಥ ಬಹಳ ಕನಿಷ್ಠವಾದಂಥ ಬದುಕಿನ ಜೀವನವನ್ನು ಅವರು ಅನುಭವಿಸಿದ್ರು. ಎಲ್ಲ ಜನಗಳಿಂದ ಅವರು ತಿರಸ್ಕೃತರಾದರು. ಆ ಒಂದು ಹಠ ಎಲ್ಲವನ್ನು ಮೆಟ್ಟಿ ನಿಲ್ಲಬೇಕು ಎನ್ನುವಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅಷ್ಟೊಂದು ಪ್ರಮಾಣದಲ್ಲಿ ಅವರು ಓದಲಿಕ್ಕೆ ಸಾಧ್ಯವಾಗಿದೆ. ಯಾವಾಗ ಮನುಷ್ಯನಿಗೆ ಹಠ ಬರ್ತದೆ, ಸಾಧನೆಯನ್ನು ಮಾಡಲಿಕ್ಕೆ ತೊಡಗ್ತಾರೆ. ಅದಕ್ಕೆ ಬಾಬಾ ಸಾಹೇಬರು ಸಾಧ್ಯ. ಅಷ್ಟೆಲ್ಲ ಮಾಡಿದಂಥ ಬಾಬಾ ಸಾಹೇಬರು ಕೊನೆಯ ದಿನಗಳಲ್ಲಿ ಬಹಳ ನೋವನ್ನು ಅನುಭವಿಸ್ತಾರೆ. ಒಂದು ಕಡೆ ಆರೋಗ್ಯದ ಕೈ ಕೊಡ್ತದೆ ಅವರಿಗೆ, ಮತ್ತೊಂದು ಕಡೆ ನಾನು ಸಾವಿಗೆ ಎತ್ತಿರವಾಗ್ತಿದ್ದೇನೇನೋ, ಆದರೆ ಇನ್ನೂ ಸಾಧಿಸುವಂಥದ್ದು ಬಹಳಷ್ಟಿದೆ, ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಎನ್ನುವಂಥ ಒಂದು ನೋವು ಕೂಡ ಅವ್ರನ್ನ ಜಾಸ್ತಿ ಕಾಡ್ತದೆ. ಈ ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿ ಅವರ ಆಪ್ತ ಸಹಾಯಕರಾಗಿದ್ದಂಥ ನಾಗಚಂದ್ರ ರತ್ತೂರ್ ಅವರು ಅವರ ಕೊನೆಯ ದಿನಗಳ ಬದುಕನ್ನು ಬಹಳ ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ. ನಾವು ಹಿಂದಿನೂ ಕೂಡ ಕೇಳಿದ್ವಿ, ಮಹೇಶ್ ಅವರು ಈ ವಿಚಾರದಲ್ಲಿ ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ. ಸಮಾಜವನ್ನ ತಿದ್ದಲೇಬೇಕು. ಭಾರತ ದೇಶ ಈ ಜಗತ್ತಿನಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇರ್ತಕ್ಕಂತಹ ಅಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ಆಗಲೇಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಿರಂತರವಾಗಿ ಅಧ್ಯಯನ ಮಾಡುವ ಮೂಲಕ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಹೊರಹೊಮ್ಮಿಸಲಿಕ್ಕೆ ಕಾರಣವಾದಂತಹ ಅತ್ಯದ್ಭುತವಾದ ನಾಯಕರು. ಎಲ್ಲೋ ಒಂದ್ ಕಡೆ ಬೇಸರದ ಸಂಗತಿ ಏನಂತ ಹೇಳಿದ್ರೆ,
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕೆಲವರು ತಮ್ಮದೇ ಸೊತ್ತು ಅಂತಕ್ಕಂಥದ್ದನ್ನ ತೋರಿಸ್ತಾ ಇರ್ತಕ್ಕಂಥದ್ದು ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಅವರು ಸಂವಿಧಾನವನ್ನು ಕೊಟ್ಟಿದ್ದು ಕೇವಲ ಒಂದು ಸಮಾಜಕ್ಕಲ್ಲ, ಕೇವಲ ಒಂದು ಧರ್ಮಕ್ಕಲ್ಲ, ಇಡೀ ದೇಶಕ್ಕೆ ಅನ್ವಯಿಸುವ ಮೂಲಕ ಜಗತ್ತು ಅದನ್ನ ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದರು. ಅಂದ್ರೆ ಒಬ್ಬ ವ್ಯಕ್ತಿ ನಮ್ಗೆ ಮುಖ್ಯವಾಗುತ್ತೆ. ಆ ಕಾರಣಕ್ಕಾಗಿ ಹೆಚ್ಚಿನ ಮಾಹಿತಿಯನ್ನು ಅಣ್ಣವರಿಂದ ಪಡ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಜಿಲ್ಲಾ ಸಮಿತಿಗೆ ನನ್ನ ವಂದನೆಗಳನ್ನು. ಒಬ್ಬ ಉತ್ಕಟ ದೇಶಪ್ರೇಮಿ. ನನ್ನ ಅಧ್ಯಯನದಲ್ಲಿ, ನನ್ನ 40 ವರ್ಷಗಳ ಅಧ್ಯಯನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಉತ್ಕಟ ದೇಶಪ್ರೇಮಿ ಇನ್ನೊಬ್ಬರನ್ನ ನಾನು ನೋಡಿಲ್ಲ, ನಾನು ಅಧ್ಯಯನ ಮಾಡಿಲ್ಲ. ಸೊ ಉತ್ಕಟವಾದಂತ ದೇಶಪ್ರೇಮಿ ಅನುಭವಿಸಿದಂತ ಕಷ್ಟ ಇದೆಯಲ್ಲ, ಅದನ್ನ ಕುರಿತು ನವೆಂಬರ್ 26, 2015 ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ರು. ಫಸ್ಟ್ ಟೈಮ್ ಆ ಸಂವಿಧಾನದ ದಿನದ ಅಂಗವಾಗಿ 2 ದಿನಗಳ ಚರ್ಚೆ ನಡೆಯುತ್ತೆ ಪಾರ್ಲಿಮೆಂಟ್ ಅಲ್ಲಿ. ಫಸ್ಟ್ ಟೈಮ್ ಸಂವಿಧಾನ ಮಂಡನೆ ಆದ್ಮೇಲೆ ಸಂವಿಧಾನ ರಚನೆ ಆಗ್ಲಿಕ್ಕೆ 2 ವರ್ಷ 11 ತಿಂಗಳು 17 ದಿನ ಚರ್ಚೆ ನಡೆದಿದೆ. ಸಾಕಷ್ಟು ತಿದ್ದುಪಡಿಗಳನ್ನ ಮಾಡಿ ಅಂತಿಮವಾಗಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ಭಾರತಕ್ಕೆ ಸಮರ್ಪಣೆ ಮಾಡಿದೆ. ಅದಾದ್ಮೇಲೆ ಸಂವಿಧಾನದ ಕುರಿತು ವಿಸ್ತೃತವಾದಂತ ಚರ್ಚೆ ಪಾರ್ಲಿಮೆಂಟ್ ಅಲ್ಲಿ ನಡೀಲೇ ಇಲ್ಲ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ 2014 ಪ್ರಧಾನಿ ಆದರೂ 15 ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡಿ 2 ದಿನಗಳ ಚರ್ಚೆ, 2 ದಿನಗಳ ಚರ್ಚೆಯ ನಂತರ ಉತ್ತರ ಕೊಟ್ಟಂತ ಪ್ರಧಾನಮಂತ್ರಿಗಳ ಕೊನೆಯ ಮಾತು ಇವತ್ತು ಮನೆಗೋಗಿ ಎಲ್ರು ಆ ವಿಡಿಯೋ ಸಿಗುತ್ತೆ, ಒಂದ್ಸತಿ ಕೇಳಿಸ್ಕೊಳ್ಳಿ. ಹಿಂದಿಲಿದೆ, ಬಹಳ ಸರಳವಾದ ಹಿಂದಿನಲ್ಲಿದೆ. ಈಗ ನನಗೆ ಹಿಂದಿ ಅರ್ಥ ಆಗಲ್ಲ, ಮಾತಾಡಕ್ಕೂ ಗೊತ್ತಿಲ್ಲ, ಬಟ್ ಬಹಳ ಸರಳವಾಗಿ ಅರ್ಥ ಆಗುತ್ತೆ. ಆ ಕೊನೆಯ ಮಾತೇನು ಅಂತಂದ್ರೆ, ಒಬ್ಬ ಸಾಮಾನ್ಯ ತಾಯಿಯ ಗರ್ಭದಲ್ಲಿ ಜನಿಸಿದಂತ ಡಾಕ್ಟರ್ ಅಂಬೇಡ್ಕರ್ ಈ ಸಮಾಜ ಕೊಟ್ಟಂತ ಎಲ್ಲ ವಿಷವನ್ನ ಕುಡಿದು ಹೋಗುವಾಗ ಅಮೃತ ಕೊಟ್ಟೋಗಿದ್ದಾರೆ. ಈ ಮಾತಿದೆಯಲ್ಲ, ಈ ಸಮಾಜ ಕೊಟ್ಟಂತಹ ಎಲ್ಲ ವಿಷವನ್ನ ಕುಡಿದು ದೇಶಕ್ಕೆ ಅಮೃತ ಕೊಟ್ಟೋಗಿದ್ದೀರಿ ನೀವು ಅಂತ ಮಾತಾಡಿದಾರಲ್ಲ, ಆ ಮಾತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಮತ್ತು ಈ ದೇಶದ ಭವಿಷ್ಯ ಅಡಗಿದೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ, ದಯಮಾಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಭಾಷಣ, ಸಂವಿಧಾನ ರಚನಾ ಸಭೆಯ ಕೊನೆಯ ಭಾಷಣ ನವೆಂಬರ್ 25, 1949 ಮಾಡಿದಂತ ಭಾಷಣ ಇದೆ. ಅದು ಎಲ್ಲ ಕಡೆ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಗೂಗಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಅದನ್ನ ತಗೊಂಡು ಓದ್ಬೇಕು ಮಾತ್ರ. ಇದನ್ನ ಎಲ್ಲರೂ ಓದ್ಬೇಕು. ಭಾರತೀಯ ಜನತಾ ಪಾರ್ಟಿ ಭಾರತೀಯರೆಲ್ಲರೂ ಓದ್ಬೇಕು ಅಂತ ನನ್ಗನ್ಸುತ್ತೆ. ಅದನ್ನ ಓದ್ಲಿಲ್ಲ ಅಂತಂದ್ರೆ ಬಾಬಾ ಸಾಹೇಬ್ರನ್ನ ನಮಗೆ ಹೇಗೆ ಬೇಕೋ ಆಗ ಅರ್ಥ ಮಾಡ್ಕೋತೀವಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಜು ಮಾತಾಡ್ತಾ ಹೇಳಿದ್ರು, ಚಿಕ್ಕ ವಯಸ್ಸಿನಿಂದ ಅಸ್ಪೃಶ್ಯತೆಯ ಕಷ್ಟವನ್ನ ಅನುಭವಿಸಿದ್ದಾರೆ ಅಂತ. ಹೌದು, ಶಾಲೆಯಲ್ಲಿ ಓದುವಾಗ ಸ್ಕೂಲಿಂದ ಹೊರಗಡೆ ಕೂರಿಸ್ತಿದ್ರು. ನಾನಾಗಿದ್ರೆ ಏನ್ ಮಾಡ್ತಿದ್ದೆ,